ನಿಮ್ಮ ಹೆಸರು ಹೇಳ್ರಿ? ಪ್ರಕಾಶ್ ಬಾಬು ಸರ್. ಏಜ್ ಎಷ್ಟು? ಏಜ್ 51. 51. ನೀವು 1 ಮಂತ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ? ಹೌದು ಸರ್, ಹೌದು. 1 ಮಂತಲ್ಲೇ ನಿಮ್ಮದು ಕೊಲೆಸ್ಟ್ರಾಲ್ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ಹೌದು ಸರ್. ವಿತೌಟ್ ಎನಿ ಅಲೋಪತಿಕ್ ಮೆಡಿಕೇಶನ್ಸು. 100% ಸರ್. ಆಮೇಲೆ ಪ್ಲಸ್ ಹಿಮೋಗ್ಲೋಬಿನ್ ಲೆವೆಲ್ 18ಇಂದ 14 ಸಮಥಿಂಗ್ ಬಂದಿದೆ, 14.9. ಸೊ ಬಾಡಿನಲ್ಲಿ ಏನು ಚೇಂಜಸ್ ಆಗಿದೆ ಹೇಳ್ರಿ? ಬಾಡಿನಲ್ಲಿ ಫಸ್ಟು ಮೊದಲಿತ್ತು ಏನಿತ್ತು? ಮೊದಲು ನನಗೆ ತುಂಬ ಬಾಡಿ ಅನೀಸಿ ಅನಿಸುತ್ತಿತ್ತು, ಮತ್ತು ತುಂಬ ನನಗೆ ಒಂಥರ ವೆಯ್ಟ್ ಅನಿಸ್ತಿತ್ತು ಬಾಡಿ. ಯಾವುದೂ ಕೂಡ ನನಗೆ ನಾರ್ಮಲ್ ಥರ ಕಾಣಿಸ್ತಾ ಇರಲಿಲ್ಲ. ಡೈಜೆಷನ್ ಕೂಡ ಪ್ರಾಪರಾಗಿ ಆಗ್ತಾ ಇರಲಿಲ್ಲ, ಇಂಡೈಜೆಷನ್ ಇರ್ತಿತ್ತು, ಮತ್ತು ಅಸಿಡಿಟಿ ಇರ್ತಿತ್ತು. ಈಗ ಅಸಿಡಿಟಿನೂ ಇಲ್ಲ, ಮತ್ತು ಬಾಡಿ ತುಂಬ ನನಗೆ ಫೀಲ್ ಆಗುತ್ತೆ ತುಂಬ ಹಗುರವಾಗಿದೆ ಅಂತ. ಈ ರೀತಿ ನನಗೆ ಫಿಲ್ಟ್ ಆಗುತ್ತೆ ಸರ್. ಮತ್ತೆ ಬಾಡಿ ಇಚ್ಚಿಂಗ್ ಏನೋ ಹೇಳ್ತಾ ಇದ್ರಿ, ಅದರಲ್ಲಿ ಬಾಡಿ ಇಚ್ಚಿಂಗ್ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ಹಿಚ್ಚಿಂಗ್ ಇರ್ತಿತ್ತು ನನ್ನ ಲೆಗ್ಗಲ್ಲಿ. ಎಷ್ಟು ವರ್ಷಕ್ಕೆ ಇತ್ತು? ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಇತ್ತು ಸರ್ ನನಗೆ. ಈಗ ಅದು ತನ್ನಷ್ಟಕ್ಕೆ ತಾನೇ ಹೊರಟೋಗಿದೆ, ಅದು ಹಿಚ್ಚಿಂಗ್ ಇಲ್ಲ ನನಗೆ. ಯಾವುದು ಅಲೋಪತಿಕ್ ಮೆಡಿಕೇಶನ್ಸ್ ತಗೊಂಡಿಲ್ಲ? ಯಾವುದು ತಗೊಂಡಿಲ್ಲ. ಎಕ್ಸಲೆಂಟ್. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು? ಹಾಗಾದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಬ್ಲಡ್ ತಿನ್ನರ್ 75 mg ಬರೆದಿದ್ರು ಸರ್, ನಾನು ತಗೊಂಡಿಲ್ಲ. ವಂಡರ್ಫುಲ್. ಅದೇ ನೋಡಿ, ಡಾಕ್ಟರ್ BM ವೆಂಕಟೇಶ್ ಸಾಹೇಬ್ ಹೇಳ್ತಾರೆ, ಆಹಾರನೇ ಔಷಧಿ. ಹೌದು ಸರ್, ಹೌದು. ನಾವು ಕರೆಕ್ಟಾಗಿ ನಾವು ಇದನ್ನು ಮಾಡಿ ಇದಾಯ್ತು. ನಂದೇನಿಲ್ಲ, ಪ್ರೀಬಯೋಟಿಕ್ಸ್ ಇದು. ಬಿಫೋರ್ ನಿಮ್ಮ ಮೆಡಿಸಿನ್ ತೊಗೊಳೋಕೆ ಮೊದಲು, ನಾನು ನಿಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ಮೊದಲು ಅಸಿಡಿಟಿ ಟ್ಯಾಬ್ಲೆಟ್ ನಾನು ಮೇ ಬಿ ಒಂದು kg ಅಷ್ಟು ನುಂಗಿರ್ಬೋದು ಸರ್ ನನಗೆ. ಅಂದರೆ ಡೈಲಿ 1-2 ಬಟ್ ಲಾಸ್ಟ್ಗೆ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ. ಪೆಂಟಾಪ್ರೊಜಲ್ ವರ್ಕ್ ಆಗ್ತಾ ಇರಲಿಲ್ಲ, ಇದೊಂದು ಯಾವುದೋ ರೋಬೋಪ್ರೊಜಲ್ ವರ್ಕ್ ಆಗ್ತಾ ಇರಲಿಲ್ಲ, ಇನ್ನು ಯಾವುದೇ ಝೋಲ್ಗಳು ವರ್ಕ್ ಆಗ್ತಾ ಇರಲಿಲ್ಲ ನನಗೆ. ಅದು ಎಷ್ಟು ವರ್ಷಕ್ಕಿತ್ತು? ಅದು ಆಲ್ಮೋಸ್ಟ್ ನನಗೆ 10 ಇಯರ್ಸಿಂದ. ಎಕ್ಸಲೆಂಟ್. ಇದೇನು ಗೊತ್ತಾ, ಬಾಡಿ ಹೀಲ್ ಆಗುತ್ತೆ. ಓಕೆ ಸರ್. ಎಕ್ಸಲೆಂಟ್, ವಂಡರ್ಫುಲ್. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್.